ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಅದು ಕೂಡ AI ಆಗಿರ್ತದೆ. ಅದೇ ರೀತಿ ಲಾಸ್ಟ್ NLP ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಈಗ ನೀವು ಕೆಲವೊಂದ್ಸಲ ಗೂಗಲ್ ಎಲ್ಲ ವಾಯ್ಸ್ ಕಮಾಂಡ್ ಕೊಡ್ತಿರಲ್ವಾ, ಅದೆಲ್ಲ ಏನಾಗಿರುತ್ತೆ NLP ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಆಗಿರುತ್ತೆ. ಸೊ ಇದೆಲ್ಲ AI ನ ಟೈಪ್ ಅಂದ್ರೆ ಉದಾಹರಣೆ. ಸೊ AI ಹೇಗೆ ಬಂತು ಅಲ್ವಾ, AI ಸ್ಟಾರ್ಟ್ ಆಗಬೇಕಲ್ವಾ, ಸಡನ್ ಆಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ AI ಸ್ಟಾರ್ಟಿಂಗ್ ಮೊದಲೇ ಒಂದು ಸೈಂಟಿಸ್ಟ್ ಅಲನ್ ಟ್ಯೂರಿಂಗ್ ಅಂತ ಒಬ್ಬ ಇತ್ತು, ಸರಿನಾ, ಅಲನ್ ಟ್ಯೂರಿಂಗ್. ಆವಾಗ ಮನುಷ್ಯರು ಮೋಸ್ಟ್ಲಿ ಜಾಸ್ತಿ ಕೆಲಸ ಮಾಡ್ತಿರ್ಬೋದು ಅಥವಾ ಸ್ಪೀಡಾಗಿ ಕೆಲಸ ಮಾಡ್ತಿರ್ಬೋದು. ಸೊ ಅಲನ್ ಟ್ಯೂರಿಂಗ್ ಮೋಸ್ಟ್ಲಿ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಮಷಿನ್ ಹತ್ರ ಕೆಲಸ ಮಾಡ್ಬೋದು ಅಂತೇಳಿ ಪ್ರಯತ್ನ ಮಾಡ್ತಾನೆ. ಸೊ ಹಾಗೆ ಶುರು ಆಗಿದ್ದು ಟ್ಯೂರಿಂಗ್ ಟೆಸ್ಟ್ ಅಂತ ಹೇಳಿ. ಸೊ ಟ್ಯೂರಿಂಗ್ ಟೆಸ್ಟ್ ಏನ್ ಮಾಡ್ತಾನವ, ಎರಡು ಪಾರ್ಟ್ಸ್ ಮಾಡ್ತಾನೆ. ಎರಡು ಪಾರ್ಟ್ ಹೇಗೆ ಮಾಡ್ತಾನೆ, ಒಂದ್ ಕಡೆ ಒಂದು ಮಷಿನ್ ಇಡ್ತಾನೆ, ಒಂದ್ ಕಡೆ ಮನುಷ್ಯರು ಇಡ್ತಾನೆ. ಸೊ ಅವರಿಗೆ ಒಂದು ಟೆಸ್ಟ್ ಕೊಡ್ತಾನೆ, ಯಾರು ಬೇಗ ಉತ್ತರ ಕೊಡ್ತಾರೆ ಅದ್ರ ಮೇಲೆ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡುವಂತೇಳಿ. ಸೊ ಏನ್ ಮಾಡ್ತಾನೆ, ಪಾರ್ಟ್ ಎದಲ್ಲಿ ಮಷಿನ್ ಇಡ್ತಾನೆ, ಪಾರ್ಟ್ ಬಿದಲ್ಲಿ ಮನುಷ್ಯನಿಗೆ ಕೊಡ್ತಾನೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತದೆ ಅಂದ್ರೆ ಖಾಲಿ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಹೇಳುತ್ತದೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅವ್ರು. ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್, ಈ ಮಷಿನ್ ಲ್ಯಾಂಗ್ವೇಜ್ ಮತ್ತೆ ನಮ್ಮ ಲ್ಯಾಂಗ್ವೇಜ್ ತುಂಬಾ ಡಿಫ್ರೆನ್ಸ್ ಇದೆ. ಈ ಮಷಿನ್ ಲ್ಯಾಂಗ್ವೇಜ್ ಅಂತ ML ಅಂತ ಇರ್ತದೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ. ನಮ್ದು ನಾರ್ಮಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ಇಬ್ಬರಿಗೂ ಒಂದು ಟಾಸ್ಕ್ ಕೊಡ್ತಾನೆ, ಒಂದು ಸೆಂಟೆನ್ಸ್ ಕೊಡ್ತಾನೆ, ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತ ಹೇಳಿ. ಸೊ ಯಾರು ಗೆದ್ದಿರ್ಬೋದು ಅದರಲ್ಲಿ, ಟ್ರಾನ್ಸ್ಲೇಷನ್ ಯಾರು ಗೆದ್ದಿರ್ಬೋದು, ಅಲನ್ ಟ್ಯೂರಿಂಗ್ ಕೂಡ ಇದನ್ನೇ ಯೋಚನೆ ಮಾಡ್ತಾನೆ ಅಂತ ಹೇಳಿ ಮಷೀನಿಗೆ ಗೆಲ್ತಂತೇಳಿ. ಬಟ್ ಆವಾಗ ಏನಾಗ್ತದೆ, ಮಷಿನ್ ಗೆಲ್ಲೋದಿಲ್ಲ. ಯಾಕೆ ಗೊತ್ತಿದೆಯಾ, ಮನುಷ್ಯನ ಬುದ್ಧಿ ಇದೆಯಲ್ವಾ ಅದು ತುಂಬಾ ಹೈ ಲೆವೆಲ್. ಈಗ ಮನುಷ್ಯ ಮಾತಾಡೋಕ್ಕೂ ಮಷಿನ್ ಮಾತಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ತಲ್ವಾ. ಸೊ ಆವಾಗ ಏನಾಗುತ್ತೆ, ಮಷೀನಿಗೆ ಅಷ್ಟು ಭಾಷೆಯ ಪ್ರಯೋಗ ಗೊತ್ತಿರೋದಿಲ್ಲ, ಭಾಷೆ ಇರ್ಬೋದು, ಶಬ್ದಕೋಶ ಇರ್ಬೋದು ಅಷ್ಟೇ ಇರೋದಿಲ್ಲ. ಆವಾಗ ಏನಾಗ್ತದೆ, ಮನುಷ್ಯನೇ ಗೆಲ್ತಾನೆ. ಸೊ ಆವಾಗ ಅದರಿಂದ ಈ AI ಹೇಳುವುದು, ಕಂಪ್ಯೂಟರ್ ಇಂಟೆಲಿಜೆನ್ಸ್ ಹೇಳೋದು ಡೆವಲಪ್ ಆಗ್ತಾ ಬರ್ತದೆ. ಸೊ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಈ AI ನ ಸ್ಟಾರ್ಟ್ ಮಾಡ್ತಾ ಬರ್ತಾರೆ, ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಬರ್ತಾರೆ. ಸೊ ಹಾಗೆ AI ಹೇಳೋದು ಡೆವಲಪ್ ಆಗ್ತಾ ಬಂತು, ಸರಿನಾ. ಸೊ ಇದು AI ನ ಸ್ವಲ್ಪ ಹಿಸ್ಟ್ರಿ. ನೆಕ್ಸ್ಟ್ AI ನ ಅಪ್ಲಿಕೇಶನ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ AI ಎಲ್ಲೆಲ್ಲಿ ಯೂಸ್ ಮಾಡಬಹುದು, ಸಿಂಪಲ್ ಆಗಿ ಎಕ್ಸ್ಪರ್ಟ್ ಸಿಸ್ಟಮ್ಸ್ ಹೇಳಿದ್ರೆ, ಎಕ್ಸ್ಪರ್ಟ್ ಸಿಸ್ಟಮ್ಸ್ ಅಂತ ಹೇಳಿ ನೀವು ಮೊಬೈಲ್ ಡೈಲಿ ಯೂಸ್ ಮಾಡ್ತೀರಲ್ವಾ, ಸೊ ಅದು ಕೂಡ ಎಕ್ಸ್ಪರ್ಟ್ ಸಿಸ್ಟಮೇ. ಸೊ ಅದರಲ್ಲಿ AI ಇರ್ತಲ್ವಾ. ಸೊ ನಾನು ಸ್ವಲ್ಪ ಹೈ ಲೆವೆಲ್ ಹೇಳ್ತೇನೆ, ಮೆಡಿಕಲ್ ಸಿಸ್ಟಮ್, ಮೆಡಿಕಲ್ ಡಯಾಗ್ನೋಸಿಸ್, ಸರಿನಾ. ಈಗ ಕೆಲವೊಂದ್ಸಲ ಏನಾಗ್ತದೆ, ಸಿಂಪ್ಟಮ್ಸ್ ಅದ್ರ ಮೇಲೆ ಯಾವ ಕಾಯಿಲೆ ಅಂತ ಹೇಳ್ತಾರೆ ಅಲ್ವಾ. ಸೊ ಸಿಂಪ್ಟಮ್ಸ್ ಇದ್ದಾಗ ಕೆಲವೊಂದ್ಸಲ ಡಾಕ್ಟರ್ ಮಿಸ್ ಆಗ್ಬೋದು, ಅಥವಾ ಇದೇ ಪರ್ಟಿಕ್ಯುಲರ್ ಕಾಯಿಲೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಸಿಂಪ್ಟಮ್ಸ್ ಎಲ್ಲ ಒಂದು ಡೇಟಾನ ಕಲೆಕ್ಟ್ ಮಾಡಿ ಒಂದು ಮಷಿನ್ ಹಾಕ್ತಾರೆ. ಸೊ ಆ ಮಷಿನ್ AI ಬೇಸ್ ಆಗಿರ್ತದೆ. ಸೊ ಅದು ಎಕ್ಸಾಕ್ಟ್ಲಿ ಇದೇ ರೋಗ ಇರ್ಬೋದು ಅಥವಾ ಇದೇ ರೀತಿ ಕಾಯಿಲೆ ಇರ್ಬೋದು. ಸೊ ಆ ಕಾಯಿಲೆಗೆ ಈ ರೀತಿ ಟ್ರೀಟ್ಮೆಂಟ್ ಕೊಟ್ರೆ ಪೇಷಂಟ್ ಸರಿ ಆಗ್ಬೋದು ಹೇಳಲಿಕ್ಕೆ ಏನ್ ಮಾಡ್ತಾರೆ, ಎಕ್ಸ್ಪರ್ಟ್ ಸಿಸ್ಟಮ್ ಅಲ್ಲಿ AI ಯೂಸ್ ಮಾಡ್ತಾರೆ. ಸೊ ಫಸ್ಟ್ ಒನ್ ಮತ್ತೆ ಯೂಸ್ ಮಾಡಬಹುದು, ಕೆಮಿಕಲ್ ಅನಾಲಿಸಿಸ್. ನೀವು ನೋಡಿರ್ಬೋದಲ್ಲ, ನಮ್ಮ ಕಾಲೇಜಲ್ಲಿ ವೈಟ್ ಕೋಟ್ ಹಾಕಿ ಇಡ್ತಾರೆ ಅಲ್ವಾ, ಕೆಮಿಸ್ಟ್ರಿ ಲ್ಯಾಬ್ ನೋಡಿದಿರಲ್ವಾ. ಸೊ ಕೆಮಿಕಲ್ ಹೇಳೋದು ತುಂಬಾ ಡೇಂಜರ್ಸ್. ನಾವೀಗ ನಾರ್ಮಲ್ ಆಗಿ ಮನುಷ್ಯರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಮಾಡೋದಕ್ಕೂ ಮಷಿನ್ ಇನ್ವಾಲ್ವ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಅಂತ ಸಿಸ್ಟಮ್ ಅಲ್ಲಿ ಯಾವ ರೇಷಿಯೋದಲ್ಲಿ ಯಾವ ಕೆಮಿಕಲ್ಸ್ ನ ಮ್ಯಾಚ್ ಮಾಡಿದ್ರೆ ಯಾವ ರೀತಿ ಜನರೇಟ್ ಮಾಡಬಹುದು. ಸೊ ಅಂತ ಸಿಸ್ಟಮ್ಸ್ ನಾವೇನ್ ಮಾಡಬಹುದು, AI ಮೂಲಕ ಒಂದು ರಿಸರ್ಚ್ ಮಾಡಿ ಮಾಡಬಹುದು. ಸೊ ಅದು ಕೂಡ ಎಕ್ಸಾಂಪಲ್. ನೆಕ್ಸ್ಟ್ ಇಂಪಾರ್ಟೆಂಟ್, ನಿಮ್ ಫೇವರೇಟ್ ಯಾವ್ದು ಹೇಳಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರಲ್ವಾ ಅಲ್ವಾ, ಫೋಟೋ ಅಪ್ಲೋಡ್ ಮಾಡ್ತಿರಲ್ವಾ, ರೀಲ್ಸ್ ಮಾಡ್ತಿರಲ್ವಾ. ಸೊ ಫೋಟೋ ವಿಡಿಯೋ ಅದನ್ನ ಎಡಿಟ್ ಮಾಡ್ತೀವಲ್ವಾ. ಸೊ ಅದರಲ್ಲಿ ಯಾವ್ದು ಯೂಸ್ ಮಾಡ್ಬೋದು, AI ಯೂಸ್ ಮಾಡ್ತಾರೆ. ಹೇಗೆ ಯೂಸ್ ಮಾಡ್ತಾರೆ AI ನ, ಈಗ ಸ್ವಲ್ಪ ಒಂದು 7-8 ತಿಂಗಳು ಮತ್ತು ಸುಮಾರು ಟ್ರೆಂಡ್ ಎಲ್ಲ ಹಿಟ್ ಆಯ್ತು, ಕೇಳಿದಿರಾ, ಗಿಬ್ಬಿ ಆರ್ಟ್ ಕೇಳಿದಿರಾ, ಜೆಮಿನೈ ಕೇಳಿದ್ರಲ್ವಾ, ನೋಡಿದ್ರಲ್ವಾ. ಸೊ ಆ ರೀತಿ ಇಮೇಜ್ ಅನ್ನ ಆಕ್ಚುಲಿ ನೀವೇ ಇರ್ತೀರಿ, ಬಟ್ ಇಮೇಜ್ ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ವಾ. ಸೊ ಆ ರೀತಿಯಲ್ಲಿ ಕೂಡ ನಾವೇನ್ ಮಾಡ್ಬೋದು, AI ನ ಯೂಸ್ ಮಾಡ್ಬೋದು. ಅದು ಕೂಡ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಸ್ಪೀಚ್ ರೆಕಗ್ನಿಷನ್. ಸ್ಪೀಚ್ ರೆಕಗ್ನಿಷನ್ ಅಂತ ಹೇಳಿದ್ರೆ, ಈಗ ಮೂವೀಸ್ ಎಲ್ಲ ನಿಮ್ಗೆ ಎಂತ ಅನಿಸ್ತದೆ, ಡಬ್ಬಿಂಗ್ ಎಲ್ಲರೂ ಡಬ್ಬಿಂಗ್ ಮಾಡ್ತಾರೆ ಅಂತ ಅನಿಸ್ತದೆ ನಿಮಗೆ. ಡಬ್ಬಿಂಗ್ ಆರ್ಟಿಸ್ಟ್ ಇರ್ತಾರಲ್ವಾ ಮೂವೀಸ್ ಅಲ್ಲಿ, ಅವರೇ ಮಾಡ್ಬೋದು ಎಲ್ಲ ಸಲ. ಕೆಲವೊಂದ್ಸಲ ಶೂಟಿಂಗ್ ಅರ್ಧ ಮಾಡಿಸ್ಕೊಂಡು ಅಥವಾ ಡಬ್ಬಿಂಗ್ ಅರ್ಧ ಮಾಡಿ ಹೋಗ್ತಾರಲ್ವಾ. ಸೊ ಆವಾಗ ಏನ್ ಮಾಡ್ತಾರೆ, ಈ ಸ್ಪೀಚ್ ಹೇಳೋದನ್ನ AI ಮೂಲಕ ಮಾಡ್ತಾರೆ. ಸೊ ಸ್ಪೀಚ್ ರೆಕಗ್ನಿಷನ್, ಈಗ ಗೂಗಲ್ ಅಲ್ಲಿ ಕಮಾಂಡ್ ಕೊಡ್ತಾರಲ್ವಾ, ಕ್ಲಿಕ್ ಮಾಡ್ತಾರಲ್ವಾ. ಸೊ ಅದು ಕೂಡ ಸ್ಪೀಚ್ ರೆಕಗ್ನಿಷನ್ ಅಲ್ಲಿ ಬರ್ತದೆ. ನೆಕ್ಸ್ಟ್ ಒನ್ ಈಸ್ ಟೆಕ್ಸ್ಟ್ ರೆಕಗ್ನಿಷನ್. ಟೆಕ್ಸ್ಟ್ ರೆಕಗ್ನಿಷನ್ ಹೇಳಿದಿರಾ, ಮೊಬೈಲ್ ಒಂದು ಆ್ಯಪ್ ನೋಡಿದಿರಾ, ಲೆನ್ಸ್ ಅಂತ ಹೇಳಿ. ಮೊಬೈಲ್ ಒಂದು ಲೆನ್ಸ್ ಆ್ಯಪ್ ನೋಡಿದಿರಾ. ಸೊ ಅದನ್ನ ನೀವು ಸ್ಕ್ಯಾನ್ ಮಾಡಿದಾಗ ಟೆಕ್ಸ್ಟ್ ಎಲ್ಲ ಸಪರೇಟ್ ಮಾಡ್ತದೆ. ಆ ಇಮೇಜ್ ಅಲ್ಲಿ ಏನೇನು ನಿಮಗೆ ಬೇಕಾದ ಪಾರ್ಟ್ ಮಾತ್ರ ಸಪರೇಟ್ ಮಾಡ್ಕೊಡ್ತದೆ, ನೋಡಿದಿರಾ. ಸೊ ಅದು ಕೂಡ AI ನ ಒಂದು ಭಾಗ. ನೆಕ್ಸ್ಟ್ ರೋಬೋಟಿಕ್ಸ್ ಅಲ್ಲಿ. ಸೊ ರೋಬೋಟಿಕ್ಸ್ ಅಲ್ಲೂ ಕೂಡ AI ನ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಸೊ ರೋಬೋಟಿಕ್ಸ್
ಐಡಿಯಾ ಬರ್ಬೋದಲ್ವಾ ರೋಬೋಟಿಕ್ಸ್ ಅಂದ್ರೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಪಾರ್ಟ್ಸ್. ಇನ್ನು ಟೂರಿಸಂ ಅಲ್ಲಿ ಮೇನ್ ಆಗಿ ಯೂಸ್ ಮಾಡ್ತಾರೆ ಟೂರಿಸಂ ಅಲ್ಲಿ. ಸೊ ಈಗ ನೀವು ಹೊನ್ನಾವರದಲ್ಲಿದ್ದೀರಿ, ಎಲ್ಲರಿಗೂ ಹೊನ್ನಾವರ ಬಗ್ಗೆ ಪರಿಚಯ ಇದೆ ಅಲ್ವಾ? ಎಲ್ಲರಿಗೂ ಏನೇನಿದೆ ಎಲ್ಲರಿಗೂ ಪರಿಚಯ ಇರ್ತದೆ. ಅದೇ ನೀವು ಹೊನ್ನಾವರ ಬಿಟ್ಟು ಬೇರೆ ಹೊಸ ಊರಿಗೆ ಹೋದಾಗ ಸಡನ್ ಆಗಿ ನಿಮ್ಗೆ ಏನಾದ್ರು ಹುಡುಗಲಿ ಸಾಧ್ಯ ಇದೆಯಾ? ಇಂಥ ಪ್ಲೇಸ್ ಇಂಥದೇ ಇರ್ಬೋದು, ಅಥವಾ ನೀವು ಟೂರ್ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ರಫ್ ಒಂದು ಪ್ಲಾನಿಂಗ್ ಮಾಡ್ತಿರಲ್ವಾ? ಸೊ ಇಂಥ ಪ್ಲೇಸ್ ಇಂಥ ಬರ್ಬೋದು, ಅಥವಾ ಈ ರೀತಿ ಇರ್ಬೋದು, ಇಲ್ಲಿ ಹೋಟೆಲ್ಸ್ ಇರ್ಬೋದು, ಅಥವಾ ಇಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಯಾವ್ದಿರ್ಬೋದು, ನಿಮ್ಗೆ ಫಸ್ಟ್ ಐಡಿಯಾ ಇರೋದಿಲ್ಲಲ್ವಾ? ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ಬೋದು, AI ಮೂಲಕ ಅಥವಾ ಮ್ಯಾಪ್ಸ್, ಗೂಗಲ್ ಮ್ಯಾಪ್ಸ್ ಇದೆಲ್ವಾ, ಸೊ ಅದನ್ನು ಯೂಸ್ ಮಾಡಿ ಸೊ ಇಂಥ ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋದಾಗ ಇಂಥ ಒಳ್ಳೊಳ್ಳೆ ಪ್ಲೇಸ್ ಇದೆ, ಲೊಕೇಶನ್ ಇದೆ, ಸೊ ಅದನ್ನು ಕೂಡ ನಾವು ಟ್ರಾವೆಲ್ ಮಾಡ್ಬೋದು. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಹೊನ್ನಾವರ ಬಿಟ್ಟು ಬೇರೆ ಯಾವುದೋ ಕಡೆ ಹೋದ್ರಿ, ಸೊ ಅಲ್ಲಿ ಹೋದಾಗ ನಿಮಗೆ ತುಂಬಾ ಹಸುವಾಗ್ತಿದೆ, ಆವಾಗ ಏನ್ ಮಾಡ್ತೀರಿ? ನಿಮಗೆ ಬೇಕಾದ್ದು ಊಟ ಅಲ್ಲಿ ಇದ್ದವರಿಗೆ ಗೊತ್ತಿರೋದಿಲ್ಲ, ಅಥವಾ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ತದೆ. ಅಂತ ಟೈಮಲ್ಲಿ ನೀವು ಖಾಲಿ ಮ್ಯಾಪ್ಸ್ ಅಲ್ಲಿ ಏನ್ ಮಾಡ್ಬೋದು, ಬೆಸ್ಟ್ ರೆಸ್ಟೋರೆಂಟ್ಸ್ ನಿಯರ್ ಮೀ ಅಂತ ಹೇಳಿ ಸರ್ಚ್ ಮಾಡಿ ಯಾವ ತರ ಕ್ವಾಲಿಟಿ ಅಥವಾ ಯಾವ ತರ ಟೇಸ್ಟ್ ಇರ್ಬೋದು, ರೇಟಿಂಗ್ಸ್ ಇರ್ಬೋದು, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೀವೇನ್ ಮಾಡ್ಬೋದು, ಆ ಪರ್ಟಿಕ್ಯುಲರ್ ಇದಕ್ಕೆ ಹೋಗ್ಬೋದು ಅಲ್ವಾ? ಸೊ ಅದು ಕೂಡ AI ಬೇಸ್ಡ್. ನಿಮ್ಮ ಮೆಂಟಾಲಿಟಿ ಏನ್ ಥಿಂಕ್ ಮಾಡ್ತದೆ, ಸೊ ಅದ್ರ ಬೇಸ್ ಮೇಲೆ ಏನ್ ಮಾಡ್ತಾ ಬರ್ತದೆ, ಅದು ನಿಮಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಸೊ AI ಬೇಸಿಕಲಿ ಮತ್ತೇನು ಮಾಡೋದಿಲ್ಲ, ನೀವು ಯಾವ ರೀತಿ ಯೋಚನೆ ಮಾಡ್ತೀರೋ ಅದ್ರ ರೀತಿ ರಿಪ್ಲೈ ಕೊಡ್ತಾ ಬರ್ತದೆ ಅಷ್ಟೇ. ಅರ್ಥ ಆಯ್ತಾ? ಸೊ ನೀವೀಗ ಎಲ್ಲರೂ ಶಾಪಿಂಗ್ ಎಲ್ಲ ಮಾಡ್ತೀರಲ್ವಾ? ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ತೀರಲ್ವಾ? ಅಮೆಝಾನ್, ಫ್ಲಿಪ್ಕಾರ್ಟ್ ಯೂಸ್ ಮಾಡ್ತೀರಲ್ವಾ? ಸೊ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಯೂಸ್ ಮಾಡಾದ್ಮೇಲೆ ಅಕಸ್ಮಾತ್ ನೀವು ಕ್ರೋಮಿಗೆ ಹೋದ್ರಿ, ಗೂಗಲ್ ಹೋದ್ರಿ, ಸಡನ್ ಆಗಿ ನಿಮ್ಗೆ ಒಂದು ಆ್ಯಡ್ ಬರ್ತದೆ, ನೋಡಿದೀರಾ? ಎಷ್ಟು ಕ್ಲಿಕ್ ಮಾಡಿದ್ರು ಹೋಗ್ತಿಲ್ಲ, ನೋಡಿದೀರಾ? ನೀವು ಬೇಕಾದ್ರೆ ಆ ಸ್ಕ್ರೀನ್ ಅಲ್ಲಿ ಎಲ್ಲೇ ಕ್ಲಿಕ್ ಮಾಡಿದ್ರು ಕೂಡ ಥರ್ಡ್ ಪಾರ್ಟಿಯಾಗಿ ಒಂದು ಹೊಸ ಲಿಂಕ್ ಓಪನ್ ಆಗ್ತದೆ ಅಲ್ವಾ? ಅಥವಾ 5 ಸೆಕೆಂಡ್ ಆದ್ಮೇಲೆ 10 ಸೆಕೆಂಡ್ ಆದ್ಮೇಲೆ ಆಟೋಮೆಟಿಕ್ ಸರಿ ಆಗ್ತದೆ, ಹೋಗ್ತದೆ ಅಲ್ವಾ? ಸೊ ಅಡ್ವರ್ಟೈಸ್ಮೆಂಟ್ ಫೀಲ್ಡ್ ಅಲ್ಲೂ ಕೂಡ ಏನ್ ಮಾಡ್ತೇವೆ, AI ಯೂಸ್ ಮಾಡ್ತೇವೆ. ಮೀನ್ಸ್ ನೀವೇನ್ ಪ್ರೀವಿಯಸ್ಲಿ ಸರ್ಚ್ ಮಾಡಿರ್ತಾರೋ ಅಥವಾ ಯಾವ ತರ ನೀವು ಥಿಂಕ್ ಮಾಡಿರ್ತಾರೋ, ಇಂಥ ಪ್ರಾಡಕ್ಟ್ ಬೇಕು ಅಥವಾ ಇಂಥ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದೀನಿ, ಸೊ ಅದನ್ನೆಲ್ಲ ಏನ್ ಮಾಡ್ತಾ ಬರ್ತದೆ, ನಿಮಗೆ ಆಗಾಗ ರೆಕಮೆಂಡ್ ಮಾಡ್ತಾ ಬರ್ತದೆ. ರೆಕಮೆಂಡ್ ಸಿಸ್ಟಮ್ ಅಂದ್ರೆ ರೆಕಮೆಂಡ್ ಇಂಜಿನ್ಸ್. ಸೊ ಅದರಲ್ಲೂ ಕೂಡ ಏನ್ ಮಾಡ್ತೇವೆ, AI ಯೂಸ್ ಮಾಡ್ತೇವೆ. ಸೊ ಹಾಗಿದ್ರೆ ಇಷ್ಟೆಲ್ಲ ಎಕ್ಸಾಂಪಲ್ ಇದೆ ಅಲ್ವಾ? ಸೊ ಇಷ್ಟೆಲ್ಲ ಹೇಳಾದ್ಮೇಲೆ AI ನ ಅಡ್ವಾಂಟೇಜ್ ಏನಿರ್ಬೋದು, AI ಹೇಳ್ಬೋದು ಯಾರಾದ್ರೂ? ಸಿಗ್ಬೋದು. ಮತ್ತೆ ಯೂಟ್ಯೂಬ್ ಹೋಗ್ತೀರಿ, ಮುಂಜಾನೆ ಸರ್ಚ್ ಮಾಡ್ತೀವಿ, ರೆಕಮೆಂಡ್ ಮಾಡ್ತದೆ ಅಲ್ವಾ? ನಿಮ್ಮ ವಾಯ್ಸ್ ಮೇಲೆ ಮಾಡ್ತಾರೆ, ರೆಕಮೆಂಡ್ ಮಾಡ್ತದೆ. ಸೊ ಆವಾಗ ಅಂತ ಸಾಂಗ್ನೆಲ್ಲ ನಿಮ್ಗೆ ರೆಕಮೆಂಡ್ ಮಾಡ್ತಾರೆ, ಇದಿರ್ಬೋದು ಹೇಳ್ತಲ್ವಾ? ಸೊ ಅದು ಕೂಡ AI ಅಲ್ವಾ? ಸೊ ಮತ್ತೆ ಅಲ್ಲಿ ಹೇಗೆ ಅಡ್ವಾಂಟೇಜ್ ಇದೆ, ಸೊ ನಮಗೆ AI ಯೂಸ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಅಕ್ಯುರೇಟ್ ರಿಸಲ್ಟ್ಸ್ ಸಿಗ್ತದೆ. ಸೊ ಅದು ಕೂಡ ಒಂದು ಅಡ್ವಾಂಟೇಜ್, AI ಅಡ್ವಾಂಟೇಜ್. ಮತ್ತೆ ಲೆಸ್ ಎರರ್, ಅಂದ್ರೆ ನಿಮಗೆ ಮನುಷ್ಯರು ಮಾಡಿದಾಗ ಜಾಸ್ತಿ ಪ್ರಾಬಬಿಲಿಟಿ ಪಾರ್ಟ್ ಸಿಗ್ಬೋದು, ಅದು ಸಿಗದೇ ಇರ್ಬೋದು. ಬಟ್ ಒಂದು AI ಸಿಸ್ಟಮ್ ಯೂಸ್ ಮಾಡಿದಾಗ ಮ್ಯಾಕ್ಸಿಮಮ್ ಲೆಸ್ ಎರರ್ಸ್ ಇರುತ್ತೆ, ನಿಮಗೆ ಔಟ್ಪುಟ್ ಸಿಗ್ತಾ ಬರ್ತದೆ. ಸೊ ಅದೊಂದು ಅಡ್ವಾಂಟೇಜ್. ಮತ್ತೆ ಈಗ ಮನುಷ್ಯರಾದ್ರೂ ಕೆಲವೊಂದ್ಸಲ ಏನ್ ಮಾಡ್ಬೋದು, ಸ್ವಲ್ಪ ರಿಸ್ಕ್ ತಗೊಳ್ಳಿಕ್ಕೆ ಹೆದರ್ಕೊಳ್ಬೋದಲ್ವಾ? ಬಟ್ AI ಏನ್ ಮಾಡ್ಬೋದು, 100% ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರುತ್ತೆ ಯಾವಾಗಲೂ ಕೂಡ. ಸೊ ರಿಸ್ಕ್ ತಗೊಳ್ತದೆ. ಲಾಸ್ಟ್ ಒನ್ ಈಸ್ ಆಲ್ವೇಸ್ ಅವೈಲೇಬಲ್. ಈಗ ನೋಡಿ, ಈಗ ನಾನು ಅವೈಲೇಬಲ್ ಇದ್ದೇನೆ ಇಲ್ಲ ಗೊತ್ತಿಲ್ಲ, ಬಟ್ AI 100% ಅವೈಲೇಬಲ್ ಇರ್ತಲ್ವಾ ಯಾವಾಗಲೂ ಕೂಡ. ಸೊ ಎನಿ ಟೈಮ್ ನೀವು ಏನ್ ಮಾಡ್ಬೋದು, AI ನ ಯೂಸ್ ಮಾಡ್ಬೋದು. ಸೊ ಟೈಮಿಂಗ್ಸ್ ಏನು ಪ್ರಾಬ್ಲಮ್ ಇಲ್ಲ, ಅದಕ್ಕೋಸ್ಕರ ಇಟ್ ಈಸ್ ಆಲ್ವೇಸ್ ಅವೈಲೇಬಲ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಅಡ್ವಾಂಟೇಜಸ್ ಆಫ್ AI. ಸೊ ಡಿಸ್ಅಡ್ವಾಂಟೇಜ್ ಏನಿರ್ಬೋದು, ಇನ್ ಟೈಮ್ ಇರಲೇಬೇಕು. ಸೆಕೆಂಡ್ ಒನ್ ಈಸ್ ಹೈ ಡೆವಲಪ್ಮೆಂಟ್ ಕಾಸ್ಟ್. ಸೊ ನೀವು AI ನ ಯೂಸ್ ಮಾಡಿದ್ರೆ ಸಾಧ್ಯ ಇಲ್ಲ. ಸೊ ತುಂಬಾ ಜನ ಕೆಲವೊಂದಿಗೆ ಇಂಜಿನಿಯರ್ಸ್ ಬೇಕಲ್ವಾ, ಅದು ಡೆವಲಪರ್ಸ್ ಬೇಕಲ್ವಾ, ಸೊ ಅವರಿಗೆಲ್ಲ ಮೇಂಟೆನೆನ್ಸ್, ಅವರ ಸ್ಯಾಲರಿ ಎಲ್ಲ ತುಂಬಾ ಹೈ ಇರ್ತದೆ. ಅದಕ್ಕೋಸ್ಕರ AI ನ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹೈಲಿ ಡೆವಲಪ್ಮೆಂಟ್. ನೆಕ್ಸ್ಟ್ ಒನ್ ಈಸ್ ಅನ್ಎಂಪ್ಲಾಯ್ಮೆಂಟ್. AI ಇಂದ ಅನ್ಎಂಪ್ಲಾಯ್ಮೆಂಟ್ ಆಗಿ ಒಂದೇ ಮಷಿನ್ ಮಾಡ್ತಿದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗ್ತಲ್ವಾ, ಸಾಧ್ಯ ಇದೆ ಅಲ್ವಾ? ಸೊ AI ಅನ್ಎಂಪ್ಲಾಯ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಬಟ್ ಎಲ್ಲಿವರೆಗೆ, ಸ್ಕಿಲ್ ಎಲ್ಲಿಲ್ಲ ಅಂತ ಹೇಳಿ. ಸೊ ಒಂದು ಮನುಷ್ಯನ ಹತ್ರ ಸ್ಕಿಲ್ ಇದೆ ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗಲಿ ಸಾಧ್ಯ ಇಲ್ಲ. ಬಟ್ ಸ್ಕಿಲ್ ಇಲ್ಲ ಅಥವಾ ಅವನ ಹತ್ರ ಏನೋ ಒಂದು ಎಕ್ಸ್ಟ್ರಾ ನಾಲೆಜ್ ಏನೂ ಇಲ್ಲ, ಸೊ ಅಂತ ಟೈಮಲ್ಲಿ ಏನಾಗಲಿಕ್ಕೆ ಸಾಧ್ಯ ಇದೆ, ಅನ್ಎಂಪ್ಲಾಯ್ಮೆಂಟ್ ಆಗಲಿ ಸಾಧ್ಯ ಇದೆ. ನೆಕ್ಸ್ಟ್ ಒನ್ ಈಸ್ ಫುಡ್ ಡಾಮಿನೇಟ್. ನಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ ಹ್ಯೂಮನ್ಸ್ ಅನ್ನೇ ಡಾಮಿನೇಟ್ ಮಾಡುತ್ತಾರೋ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಬಹುದು. ಸೊ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್. ಸೊ AI ನಮ್ಮನ್ನ ಆಳಬಹುದು ಆ ರೀತಿ. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಲ್ಯಾಕ್ ಆಫ್